ಬಿಡಿಸಬೇಕು. ಮತ್ತೆ ಇವತ್ತು ಏನು ಮುಚ್ಚಲ್ಪಡ್ತಾ ಇರ್ತಕ್ಕಂಥ ಸರ್ಕಾರಿ ಶಾಲೆ ಕಾಲೇಜುಗಳನ್ನು ಯಾವುದೇ ರೀತಿಯಲ್ಲಿ ಕೂಡ ಮುಚ್ಚಬಾರದು ಅಂತಕ್ಕಂಥದ್ದು ವಿದ್ಯಾರ್ಥಿ ಸಂಘಟನೆ ಒತ್ತಾಯ ಮಾಡ್ತಾ ಇರ್ತಕ್ಕಂಥದ್ದು ಸ್ನೇಹಿತರೆ. ಅದಕ್ಕಾಗಿ ಇಂಥ ಒಂದು ನಿರೋಚಿತ ಹೋರಾಟಗಳನ್ನು ಮಾಡ್ತಾ ಇರ್ತಕ್ಕಂಥ ನಮ್ಮ SFI ವಿದ್ಯಾರ್ಥಿ ಸಂಘಟನೆಗೆ ಎಲ್ಲ ವಿದ್ಯಾರ್ಥಿಗಳು ಕೂಡ ಈ ಒಂದು ವಿದ್ಯಾರ್ಥಿ ಸಂಘಟನೆಯನ್ನು ಹೆಚ್ಚಿನ ರೀತಿಯಲ್ಲಿ ಗಟ್ಟಿ ಮಾಡಬೇಕು. ನಿಮ್ಮೆಲ್ಲರೂ ಕೂಡ SFI ಸಂಘಟನೆಗೆ ಸೇರಬೇಕು. ಇವತ್ತು ಇಡೀ ಕರ್ನಾಟಕ ರಾಜ್ಯ ಅಲ್ಲದೆ ಇಡೀ ಭಾರತ ದೇಶಾದ್ಯಂತ ಕೂಡ ಇವತ್ತು SFI ಸಂಘಟನೆ ತೀವ್ರವಾಗಿರ್ತಕ್ಕಂಥ ಹೋರಾಟ ಚಳುವಳಿಗಳನ್ನು ಮಾಡ್ಕೊಂಡು ಬರ್ತಾ ಇರ್ತಕ್ಕಂಥದ್ದು. ಅದಕ್ಕಾಗಿ ಬಹಳ ಉದಾಹರಣೆ ನಾವು ಹೇಳಬೇಕಾದ್ರೆ ಏನು ಭಾರತ ದೇಶದ ರಾಜಧಾನಿ ಆಗಿರ್ತಕ್ಕಂಥ ಜವಾಹರ್ಲಾಲ್ ನೆಹರು ಯೂನಿವರ್ಸಿಟಿ ಡೆಲ್ಲಿಯಲ್ಲಿ ಇವತ್ತು ವಿದ್ಯಾರ್ಥಿ ಸಂಘಟನೆ ಬಲಿಷ್ಠವಾಗಿ ಇವತ್ತು ಎಂತಹ ಒಂದು ಕ್ರಾಂತಿಕಾರಿ ಚಳುವಳಿಗಳನ್ನು ಇವತ್ತಲ್ಲಿ ನಡ್ಕೊಂಡು ಬರ್ತಾ ಇರ್ತಕ್ಕಂಥದ್ದು ಕೂಡ ನಾವು ನೋಡ್ಕೊಂಡು ಬಂದಿದ್ದೀವಿ. ಅದೇ ರೀತಿಯಲ್ಲಿ SFI ಸಂಘಟನೆ ಕೂಡ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಏನು ವಿದ್ಯಾರ್ಥಿ ಚುನಾವಣೆಗಳನ್ನು ರದ್ದು ಮಾಡಿದ್ದಾರೆ, ಆ ವಿದ್ಯಾರ್ಥಿ ಚುನಾವಣೆಯನ್ನು ಕೂಡ ಪುನರ್ ಪ್ರಾರಂಭ ಮಾಡಬೇಕಂತಕ್ಕಂಥದ್ದು SFI ವಿದ್ಯಾರ್ಥಿ ಸಂಘಟನೆಯ ಒತ್ತಾಯ ಇದೆ. ಆ ನಿಟ್ಟಿನಲ್ಲಿ ಯೂನಿವರ್ಸಿಟಿಗಳು ಮತ್ತೆ ಸರ್ಕಾರಿ ಶಾಲಾ ಕಾಲೇಜುಗಳ ಬಲವರ್ಧನೆಗೆ ವಿದ್ಯಾರ್ಥಿ ನಾಯಕತ್ವಗಳು ತುಂಬಾ ಅವಶ್ಯಕತೆ ಇದೆ. ಇವತ್ತು ಡ್ರಗ್ಸ್ ಮಾಫಿಯಾದಲ್ಲಿ ಅತಿ ಹೆಚ್ಚು ಜನ ಇವತ್ತು ಯುವಜನತೆ ಹೆಚ್ಚಿನ ರೀತಿಯಲ್ಲಿ ತೊಡಗಿಕೊಳ್ತಕ್ಕಂಥ ಒಂದು ಸಂದರ್ಭದಲ್ಲಿ ಇವತ್ತು ಈ ಡ್ರಗ್ಸ್ ಮುಕ್ತ ರಾಜ್ಯ, ಡ್ರಗ್ಸ್ ಮುಕ್ತ ದೇಶ ಆಗ್ಬೇಕು. ಅದರಲ್ಲಿ ಬಾಗೇಪಲ್ಲಿ ಅಂತಕ್ಕಂಥ ಒಂದು ಬರಪೀಡಿತ ತಾಲೂಕಿನಲ್ಲಿ ಈ ಒಂದು ವ್ಯಸನಕ್ಕೆ ಬಾಧಿತರಾಗ್ತಾ ಇರ್ತಕ್ಕಂಥ ಯುವಕರು ತುಂಬಾ ಜನ ಇದ್ದಾರೆ. ಅದಕ್ಕಾಗಿ ನಾವೆಲ್ಲರೂ ಕೂಡ ವಿದ್ಯಾರ್ಥಿ ಸಂಘಟನೆ ಸಲುವಾಗಿ ನಮ್ಮ SFI ವಿದ್ಯಾರ್ಥಿ ಸಂಘಟನೆಗೆ ಇಂತಹ ಒಂದು ಡ್ರಗ್ಸ್ ಇಂದ ನಾವು ದೂರ ಇರಬೇಕು, ಡ್ರಗ್ಸ್ ಅನ್ನು ನಿಷೇಧ ಮಾಡಬೇಕಂತಕ್ಕಂಥ ಒಂದು ಅಭಿಯಾನವನ್ನು ಕೂಡ ವಿದ್ಯಾರ್ಥಿ ಸಂಘಟನೆ ಮುಂದಿನ ದಿನಗಳಲ್ಲಿ ಮಾಡಬೇಕು. ಯುವಜನತೆಯಲ್ಲಿ ವಿದ್ಯಾರ್ಥಿಗಳಲ್ಲಿ ಅರಿವು ಕಾರ್ಯಕ್ರಮಗಳು ಮಾಡಬೇಕು. ಅದರ ಜೊತೆಗೆ ಬಾಲ್ಯ ವಿವಾಹಗಳು ಜಾಸ್ತಿ ಆಗ್ತಾ ಇದೆ. ಆ ಬಾಲ್ಯ ವಿವಾಹಗಳನ್ನು ಕಡಿವಾಣ ಆಗಬೇಕು ಅಂತಕ್ಕಂಥದ್ದು SFIನ ಒಂದು ಉದ್ದೇಶವನ್ನು ಇಟ್ಕೊಂಡು ಮುಂದಿನ ದಿನಗಳಲ್ಲಿ ಒಂದು ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಏನಿದೆ ಅದರ ಅಡಿಯಲ್ಲಿ ಹೆಣ್ಣು ಮಕ್ಕಳಿಗೆ ಯಾವುದೇ ರೀತಿಯಲ್ಲಿ ಗಂಡು ಮಕ್ಕಳಾಗಲಿ ಹೆಣ್ಣು ಮಕ್ಕಳಾಗಲಿ ಬಾಲ್ಯ ವಿವಾಹಕ್ಕೆ ಒಳಗಾಗಬಾರದು ಅಂತೇಳಿ ಅದನ್ನು ಕೂಡ ಅರಿವು ಕಾರ್ಯಕ್ರಮ ಮಾಡಬೇಕು. ಇದರ ಜೊತೆಯಲ್ಲೇ ಇವತ್ತು ಅನೇಕ ಜನ ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿ ಮದ್ಯಪಾನಕ್ಕೆ ಈಡಾಗ್ತಾ ಇದ್ದಾರೆ. ಮದ್ಯಪಾನದಿಂದ ಧೂಮಪಾನದಿಂದ ದೂರ ಇರಬೇಕು ಅಂತಕ್ಕಂಥದ್ದು ಕೂಡ SFI ಸಂಘಟನೆ ಮುಂದಿನ ದಿನಗಳಲ್ಲಿ ಅರಿವು ಕಾರ್ಯಕ್ರಮಗಳು ಮಾಡಬೇಕು. ಇಂಥ ಒಂದು ಸಾಮಾಜಿಕ ಕಳಕಳಿ ಹೊಂದಿರತಕ್ಕಂಥ SFI ಸಂಘಟನೆ ನಮ್ಮ ಸಂಘಟನೆ. ಇವತ್ತು ನಾವು ಭಗತ್ ಸಿಂಗ್ ರವರ, ಚೆಗುವೇರವರ ಒಂದು ಆಶಯ ಸಾಧನೆಗಳಿಗಾಗಿ ಯಾವುದೇ ಜಾತಿ, ಧರ್ಮ, ಮತ, ಭೇದ, ಪ್ರಾಂತ, ಲಿಂಗ ತಾರತಮ್ಯ ಯಾವುದೇ ಇಲ್ಲದೆ ನಾವೆಲ್ಲರೂ ಕೂಡ ಸಮಾನರು, ನಾವೆಲ್ಲರೂ ಕೂಡ ಭಾರತೀಯರು, ನಾವೆಲ್ಲರೂ ಕೂಡ ಭಾರತ ಒಂದು ಸರ್ವ ಜನಾಂಗದ ಶಾಂತಿಯ ತೋಟ, ಅದರ ಅಡಿಯಲ್ಲಿ ನಾವೆಲ್ಲರೂ ಕೂಡ ಅನ್ನ ತಮ್ಮಂದಿರಂತೆ ಇವತ್ತು ಈ ಸಮಾಜವನ್ನು ಒಂದು ಸಮಸಮಾಜಕ್ಕಾಗಿ ನಾವು ಮುಂದಿನ ದಿನಗಳಲ್ಲಿ